संगम की बेला है सुहानी, संगम की बेला है सुहानी, ये समय है बड़ा वरदानी। संगम की बेला है सुहानी, ये समय है बड़ा वरदानी। ये समय है बड़ा वरदानी, ये समय है बड़ा वरदानी, ये समय है बड़ा वरदानी, ये समय है बड़ा वरदानी। संगम की बेला है सुहानी, ये समय है बड़ा वरदानी। संगम की बेला है सुहानी, ये समय है बड़ा वरदानी। संगम पर ही शिव बाबा है आते, ज्ञान शंख से सबको जगाते। संगम पर ही शिव बाबा है आते, ज्ञान शंख से सबको जगाते। सुनाते हैं मीठी वाणी, सुनाते हैं मीठी वाणी, ये समय है बड़ा वरदानी। संगम की बेला है सुहानी, ये समय है बड़ा वरदानी। ನಾವು ಸಂಗಮಯುಗ ಬ್ರಾಹ್ಮಣರು ಪೂರ್ಣ ಕಲ್ಪದಲ್ಲಿ ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದೇವೆ, ಶ್ರೇಷ್ಠ ಸ್ಥಾನದಲ್ಲಿರುವಂಥವರಾಗಿದ್ದೇವೆ. ಎಷ್ಟು ನೆನಪಾರ್ಥವಿದೆ. ಎಲ್ಲವೂ ನಮ್ಮದೇ ಆಗಿದೆ. ಈ ಸಮಯವೇ ತ್ರಿಕಾಲದರ್ಶಿ ತಂದೆ ನಮಗೆ ಮೂರೂ ಕಾಲದ ಜ್ಞಾನವನ್ನು ನೀಡುತ್ತಾ ಮಾಸ್ಟರ್ ತ್ರಿಕಾಲದರ್ಶಿಯನ್ನಾಗಿ ಮಾಡಿದ್ದಾರೆ. ತಂದೆಯ ಸಮಾನ ತ್ರಿನೇತ್ರಿಯನ್ನಾಗಿ ಮಾಡುತ್ತಾರೆ. ಜ್ಞಾನದ ಮೂರನೆಯ ನೇತ್ರವನ್ನ ತೆರೆಯುತ್ತಾರೆ. ಚೆಕ್ ಮಾಡಿಕೊಳ್ಳಬೇಕು, ಏನು ನಮ್ಮ ಮೂರನೆಯ ನೇತ್ರ ಚೆನ್ನಾಗಿ ತೆರೆದಿದ್ದೇವೆಯೇ? ತನ್ನ ಮೂರನೆಯ ನೇತ್ರದಿಂದ ಇಲ್ಲಿ ಕುಳಿತುಕೊಂಡು ನಾವು ಪರಮಧಾಮದ ದೃಶ್ಯವನ್ನ ನೋಡಬಹುದೇ? ನಾಲ್ಕು ಯುಗಗಳ ತಮ್ಮ ಪಾತ್ರದ ಅಭಿನಯವನ್ನು ಸಂಪೂರ್ಣ ಸ್ಪಷ್ಟ ರೂಪದಲ್ಲಿ ನೋಡಬಹುದೇ, ಅರ್ಥ ಮಾಡಿಕೊಳ್ಳಬಹುದೇ? ಸಂಗಮಯುಗವೇ ಆ ಒಂದು ಶ್ರೇಷ್ಠ ಸ್ಥಾನವಾಗಿದೆ.
ಎಲ್ಲಿ ಕುಳಿತುಕೊಂಡು ಮೂರೂ ಲೋಕ, ಮೂರೂ ಕಾಲ, 4 ಯುಗಗಳನ್ನು ನಾವು ನೋಡಬಹುದಾಗಿದೆ. ಎಷ್ಟೊಂದು ನಶೆ ಏರಬೇಕಾಗಿದೆ. ಎಷ್ಟೊಂದು ನಶೆ ಇರಬೇಕು ತನ್ನ ಅದೃಷ್ಟ ಹಾಗೂ ಭಾಗ್ಯಗಳಿಗೆ. ನಾವು ಸಂಗಮಯುಗ ನಿವಾಸಿಗಳಾಗಿದ್ದೇವೆ. ಈ ರೀತಿಯಂತೂ ಅಲ್ಲ. ಇಷ್ಟು ಶ್ರೇಷ್ಠ ಭಾಗ್ಯದ ಕೆಲವೊಮ್ಮೆ ವಿಸ್ಮೃತಿಯಾಗುವುದಿಲ್ಲ ತಾನೆ. ಏ ಆತ್ಮಗಳೇ, ಸತ್ಯ ಪ್ರಿಯತಮನನ್ನು ಹೃದಯ ತುಂಬಿ ನೋಡುವಂತಹ ಸಮಯವಾಗಿದೆ. ಅವರನ್ನು ಬಹಳ ಪ್ರೀತಿ ಮಾಡಬೇಕಾಗಿದೆ. ಇಂತಹ ಚಾನ್ಸ್ ಮತ್ತಿನ್ನೆಲ್ಲಿ ಸಿಗುತ್ತದೆ? ಬಹಳ ಪರಿಶ್ರಮದಿಂದ ಈ ರೀತಿಯಾಗಿದೆ. ನಾವು ಯಾರನ್ನು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹುಡುಕುತ್ತಿದ್ದೆವು. ಈಗ ಅವರು ಸಂಗಮ ಯುಗದಲ್ಲಿ ತಮಗೆ ತಾವೇ ಬಂದಿದ್ದಾರೆ. ಈಗ ಪ್ರಭುವಿನ ಪ್ರೀತಿಯಲ್ಲಿ ಈ ರೀತಿ ರಂಗಿತರಾಗಬೇಕು. ಈ ಪ್ರಪಂಚದ ಎಲ್ಲವೂ ಸಪ್ಪೆಯಾಗಿ ಬಿಡಬೇಕು. ಪರಮಾತ್ಮನ ಪ್ರೀತಿಯ ಮುಂದೆ
ಇಡೀ ಆಟವೇ ಸ್ಮೃತಿ ಹಾಗೂ ವಿಸ್ಮೃತಿಯದ್ದಾಗಿದೆ. ಸ್ಮೃತಿ ಅಂದರೆ ಜಾಗೃತರಾಗುವುದು ಹಾಗೂ ವಿಸ್ಮೃತಿ ಅಂದರೆ ಕುಂಭಕರ್ಣನ ಅಂತರಾಳದ ನಿದ್ದೆಯಲ್ಲಿ ನಿದ್ದೆ ಮಾಡುವುದು. ಒಂದು ವೇಳೆ ಇದುವರೆಗೂ ಯಾವುದೇ ಮಾತಿನಲ್ಲಿ ಸಂಶಯ ಬರುತ್ತದೆ ಎಂದರೆ ತಿಳಿದಿದೆ ಅಲ್ಲವೇ? ಸಂಶಯ ಬುದ್ಧಿ ಆತ್ಮರ ಏನು ಆಗುತ್ತಾರೆ? ಎಲ್ಲಿ ಜ್ಞಾನವಿರುವುದಿಲ್ಲ ಅಲ್ಲಿ ಅಜ್ಞಾನವಿದೆ. ಸತ್ಯವಿದ್ದರೆ ಆ ಅಜ್ಞಾನದ ಅಂಧಕಾರದಲ್ಲಿದ್ದಾರೆ. ಕತ್ತಲೆಯಲ್ಲಿ ಇದ್ದಾರೆ ಎಂದರೆ ಕಲಿಯುಗದಲ್ಲಿದ್ದಾರೆ. ಸದಾ ನೆನಪಿಟ್ಟುಕೊಳ್ಳಬೇಕು, ಈ ರಾವಣನ ಬಂಧನದಿಂದ ಮುಕ್ತರನ್ನಾಗಿ ಮಾಡಿ ಸತ್ಯವಾದಂಥ ಸೀತೆಯರನ್ನು ರಾಮ ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾರೆ. ಯಾರು ಪ್ರತಿಯೊಂದು ಮಾತನ್ನ ಒಪ್ಪುತ್ತಾರೆ, ಅವರ ಶ್ರೀಮತದಂತೆ ನಡೆಯುತ್ತಾರೆ, ಅವರು ಸದಾ ಕಾಲಕ್ಕೆ ಸುಖದ ಉಯ್ಯಾಲೆಯಲ್ಲಿ ತೂಗುತ್ತಿರುತ್ತಾರೆ. ಈ ವಜ್ರ ಸಮಯದ ಸಮಯವನ್ನು ನಿದ್ದೆ ಮಾಡುವುದರಲ್ಲಿ ಕಳೆಯಬಾರದು, ಹುಡುಗಾಟಿಕೆಯಲ್ಲಿ ಕಳೆಯಬಾರದಾಗಿದೆ. ಪ್ರೀತಿಯ ಮಕ್ಕಳೇ, ಸಮಯ ಬಹಳ ಕಡಿಮೆ ಇದೆ. ಈ ಸ್ವಲ್ಪ ಸಮಯದಲ್ಲಿ ತಾವು 21 ಜನ್ಮದ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ. ಆ ಕಾರಣ ಹುಡುಗಾಟಿಕೆಯಲ್ಲಿ ಬರಬಾರದು. ಕೊಡುವಂತಹ ದಾತ ಕೊಡುತ್ತಿದ್ದಾರೆ, ಅದನ್ನು ಪೂರ್ಣ ರೀತಿಯಲ್ಲಿ ತೆಗೆದುಕೊಳ್ಳಬೇಕು. ಕಡಿಮೆ ಏಕೆ ತೆಗೆದುಕೊಳ್ಳುತ್ತೀರಾ? ಸೆಕೆಂಡಿಗೂ ಸಫಲ ಮಾಡಬೇಕಾಗಿದೆ. ಜಮದ ಖಾತೆಯನ್ನ ಜಾಸ್ತಿ ಮಾಡಿಕೊಳ್ಳಬೇಕು. ವ್ಯರ್ಥ ಸಮಯವನ್ನ ಏಕೆ ಕಳೆಯುತ್ತೀರಾ?
ಸಂಗಮಯುಗದ ಸಂಪೂರ್ಣ ಆನಂದ ಆ ಆತ್ಮಗಳೇ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ. ಯಾರು ಸಂಶಯ ರಹಿತರಾಗಿದ್ದಾರೆ, ಕೇವಲ ನಿಶ್ಚಯ ಬುದ್ಧಿ ಆತ್ಮಗಳೇ ಈಶ್ವರನ ಜೊತೆಯಲ್ಲಿ ಅನುಭವವಾಗುವುದಕ್ಕೆ ಸಾಧ್ಯ. ಅವರ ಸಹಯೋಗದ ಅನುಭೂತಿಯಾಗುತ್ತದೆ. ಅವರ ಜೊತೆಯಲ್ಲಿ ಮಿಲನದ ಆನಂದ ಅವರೇ ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಏ ಆತ್ಮಗಳೇ, ಕೇವಲ ಇದೇ ಸಮಯವಾಗಿದೆ, ಪರಮಾತ್ಮನನ್ನ ಮಿಲನ ಮಾಡುವಂತ ಸಮಯ. ಅವರ ಪ್ರೀತಿಯ ಅನುಭವ ಮಾಡುವಂತ ಸಮಯ. ಬನ್ನಿ, ಅನುಭವವನ್ನ ಮಾಡಿ ಆ ಪ್ರಭುವಿನ ಪ್ರೀತಿಯನ್ನು. ಅವರು ಕರೆಯುತ್ತಿದ್ದಾರೆ ಇಡೀ ಸುಖವನ್ನ ನೀಡುವುದಕ್ಕೆ. कर लो अनुभव प्रभु प्यार का, कर लो अनुभव प्रभु प्यार का, कर लो अनुभव प्रभु प्यार का। बाहों में वो बुला रहा, वो करुणा दया का सागर, स्नेह में सबको समा रहा, स्नेह में सबको समा रहा। आओ प्रभु शरण आओ, प्रभु शरण कर लो अनुभव प्रभु प्यार का। सुबह हुई जब आँख खुली तो कुछ घड़ियाँ कर प्रभु के नाम। सुबह हुई जब आँख खुली तो कुछ घड़ियाँ कर प्रभु के नाम। प्रभु की रण को हृदय में भर लो, कर लो आनंद दिव्य ललाम। प्रभु की रण को हृदय में भर लो, कर लो आनंद दिव्य ललाम। महामिलन की मंगल बेला, महामिलन की मंगल बेला। प्रभु मिलन जग मना रहा, वो करुणा कर दया का सागर, स्नेह में सबको समा रहा, स्नेह में सबको समा रहा। प्रभु शरण आ।
ಈ ಸಂಗಮ ಯುಗವೇ ಪ್ರತ್ಯಕ್ಷ ಫಲ ನೀಡುವಂಥದ್ದಾಗಿದೆ. ಈಗೀಗ ಕಾರ್ಯವನ್ನು ಮಾಡಿದೆವು, ಈಗ ಅದರ ಫಲವನ್ನು ತೆಗೆದುಕೊಂಡೆವು. ಇಲ್ಲಿ ಪ್ರತ್ಯಕ್ಷದ ಫಲ ಸಿಗುತ್ತದೆ. ಬಾಕಿ ಎಲ್ಲ ಯುಗಗಳಲ್ಲಿ ಪೂರ್ವಜನ್ಮದ ಕರ್ಮಗಳ ಒಣಗಿರುವ ಫಲ ಸಿಗುತ್ತದೆ, ಅಂದರೆ ವಾಸನೆ ಒಡೆಯುವ ಫಲ. ಈ ರೀತಿ ಫೀಲ್ ಆಗುತ್ತದೆಯೇ? ನಾವು ಸಂಗಮಯುಗಿ ಆತ್ಮ. ತಾಜಾ ಫಲವನ್ನು ತಿನ್ನುತ್ತಾ ಶಕ್ತಿಶಾಲಿ ಸ್ವಸ್ಥರಾಗುತ್ತಾ ಹೋಗುತ್ತಿದ್ದೇವೆ. ಕಲಿಯುಗ ಹಾಗೂ ಸತ್ಯಯುಗದ ಮಧ್ಯದಲ್ಲಿ ಯಾವ ಒಂದು ಭವಸಾಗರವಿದೆ, ಅದರ ಒಳಗಡೆ ನಡೆಯುವಂಥ ಕಸ್ತಿ ಸಂಗಮಯುಗವಾಗಿದೆ. ಸಂಗಮಯುಗದ ದೋಣಿಯಲ್ಲಿ ಹೋಗುವಂತಹ ಅಂಬಿಗ ಸ್ವಯಂ ಸರ್ವಶಕ್ತಿವಂತರಾಗಿದ್ದಾರೆ. ಯಾರು ಆತ್ಮಗಳು ನಿಶ್ಚಯ ಬುದ್ಧಿಯುಳ್ಳವರಾಗಿ ಈ ದೋಣಿಯಲ್ಲಿ ಸವಾರಿ ಮಾಡುತ್ತಾರೆ, ಅವರ ಭವಸಾಗರ ಪಾರು ಆಗಿಬಿಡುತ್ತದೆ. ಆ ಕಾರಣ ಏ ಪ್ರಭು ಪ್ರಿಯ ಆತ್ಮಗಳೇ ಎಂದು ಯಾವುದೇ ಮಾತಿನ ಸಂಶಯದಲ್ಲಿ ಬಂದು ಈ ದೋಣಿಯಿಂದ ಕೆಳಗಡೆ ಕಾಲನ್ನ ಇಡಬಾರದು, ಸಂಗಮಯುಗವನ್ನ ಬಿಡಬಾರದಾಗಿದೆ, ಬಾಬಾರವರನ್ನು ಬಿಡಬಾರದು. ನಿಶ್ಚಿಂತರಾಗಿ ಆ ಒಂದು ನಶೆಯಲ್ಲಿ ಕುಳಿತಿರಬೇಕು. ನೋಡಿ, ಸ್ವಲ್ಪ ಸಮಯದ ನಂತರ ಆ ಸತ್ಯಯುಗದ ಸುಂದರವಾದಂತಹ ದೃಶ್ಯವನ್ನು ತಮ್ಮ ಸಮ್ಮುಖದಲ್ಲಿ ಕಂಡು ಬರುತ್ತದೆ. ಸ್ವಲ್ಪ ಸಮಯದ ಧೈರ್ಯವನ್ನು ತಾಳಿ, ಯಾವುದೇ ಪರೀಕ್ಷೆ ಬರುತ್ತದೆ, ಖುಷಿ ಖುಷಿಯಿಂದ ಬಾಬಾರವರನ್ನ ಜೊತೆ ಕರೆದುಕೊಂಡು ಅದನ್ನು ಪಾರು ಮಾಡಿಬಿಡಿ. ಇಂತಹ ಸಮಯ, ಇಂತಹ ಜೊತೆಗಾರ ಮತ್ತೊಮ್ಮೆ ಮತ್ತೆ ಸಿಕ್ಕೋದಿಲ್ಲ. ಈ ಸಮಯ ಏನೋ ತಿಳಿಸುತ್ತಿದೆ. मैं संगम युग का समय हूं। मैं साधारण मनुष्य को पुरुषोत्तम बनने का मौका देता हूं। 16 कला संपूर्ण बनने का अवसर देता हूं। मेरी कीमत जानो,
संगम युग का समय हूँ। आओ इस एक एक पल को सफल कर लो। और सदा के लिए सफलता मूर्त बन जाओ। ಸಂಗಮ ಯುಗವಂತೂ ಅದು ಕುಲ ಸಭೆಯಾಗಿದೆ. ಯಾರಿಗೆ ಏನು ಬೇಕೋ ಎಷ್ಟು ಬೇಕೋ ಅವರು ಅದನ್ನು ತೆಗೆದುಕೊಳ್ಳಬಹುದು. ಬಲಿಹಾರಿ ಈ ಸಂಗಮ ಯುಗದ್ದು. ಯಾರು ಪ್ರಿಯತಮನ ಜೊತೆಯಲ್ಲಿ ಮಿಲನ ಮಾಡಿಸಿದ್ದಾರೆ. ಈ ಮನಸ್ಸಿನ ಮಿತ್ರನನ್ನು ತನ್ನ ಮನಸ್ಸಿನಲ್ಲಿ ಈ ರೀತಿ ಸಮಾವೇಶ ಮಾಡಿಕೊಳ್ಳಿ. ಒಂದು ಗಳಿಗೆಯೂ ಸಹ ದೂರ ಹೋಗಬಾರದು. ಕೇಳಲಾಗುತ್ತದೆ, ಈ ಪ್ರಿಯತಮ ಪ್ರೀತಿಯ ಹಗ್ಗದಲ್ಲಿ ಬಂಧಿತರನ್ನಾಗಿ ಮಾಡುತ್ತಾರೆ. ಯಾವುದಕ್ಕೋಸ್ಕರ ಬಹಳ ಸಮಯದಿಂದ ಹುಡುಕುತ್ತಿದ್ದೆವು. ಯಾರನ್ನ ಮಿಲನ ಮಾಡುವುದಕ್ಕೆ ಒಂದು ಸೆಕೆಂಡಿನ ಒಳಪಿಗೋಸ್ಕರ ಎಷ್ಟೊಂದು ಆಸೆ ಇತ್ತು. ಈಗ ಅವರು ನಮ್ಮವರಾಗಿದ್ದಾರೆ. ಈಗ ಒಂದು ಕ್ಷಣವೂ ಸಹ ದೂರವಾಗುವುದಕ್ಕೆ ಬಿಡಬಾರದಾಗಿದೆ. ಈ ರೀತಿ ಮನಸ್ಸಿನಲ್ಲಿ ಕುಳಿತುಕೊಳ್ಳಲಿ, ಸಮಾವೇಶ ಮಾಡಿಕೊಳ್ಳಲಿ. ನಮ್ಮ ರೂಪದಲ್ಲಿ ಆ ರೂಪದ ಸಾಗರ ಕಾಣಿಸಬೇಕು. ನಮ್ಮ ಚೆಹರೆ ಅವರ ದರ್ಪಣವಾಗಲಿ. ಆದರೆ ದರ್ಪಣ ಇಂತಹ ಆತ್ಮಗಳೇ ಆಗುವುದಕ್ಕೆ ಸಾಧ್ಯ. ಯಾರು ಪ್ರಭುವಿನ ಮೇಲೆ ಸಂಪೂರ್ಣ ಅರ್ಪಿತರಾಗಿ ಬಿಡುತ್ತಾರೆ. ಏ ಆತ್ಮಗಳೇ, ಯಾವ ಮಾತಿಗೋಸ್ಕರ ತಾವು ಕಾಯುತ್ತಿದ್ದೀರಾ? ಈ ಸಂಗಮ ಯುಗ ಬಲಿಹಾರಿ ಆಗುವಂತಹ ಯುಗವಾಗಿದೆ. ಯಾರು ಶಿವನ ಮೇಲೆ ಬಲಿಯಾರಿಯಾಗುತ್ತಾರೆ ಅವರು ಅವರ ಕೊರಳಿನ ಹಾರವಾಗಿ ಬಿಡುತ್ತಾರೆ.
ನಮ್ಮದೆಲ್ಲವನ್ನ ಅವರಿಗೆ ಅರ್ಪಣೆ ಮಾಡಿಬಿಡಿ. ಅವರು ಸಹ ನಮ್ಮ ಮೇಲೆ ಎಲ್ಲವನ್ನೂ ಅರ್ಪಿತರನ್ನಾಗಿ ಮಾಡುತ್ತಾರೆ. ಅದರಂತೆ ನಮ್ಮ ಹತ್ತಿರ ಏನಿದೆ ಎಂದು ಕವಡೆಯ ಬದಲಾಗಿ ವಜ್ರವನ್ನ ನೀಡುವುದಕ್ಕೆ ಬಂದಿದ್ದಾರೆ. ಭಿಕ್ಷುಕರನ್ನ ರಾಜಕುಮಾರರನ್ನಾಗಿ ಮಾಡುವುದಕ್ಕೆ ಬಂದಿದ್ದಾರೆ. ಬಹಳ ಮುಗ್ಧರಾಗಿದ್ದಾರೆ. ಜಾಸ್ತಿ ಯೋಚನೆ ಮಾಡಬೇಡಿ. ಬಹಳ ಲಾಭದ ವ್ಯಾಪಾರವಾಗಿದೆ. ಏನು ಮಾಡಬೇಕೋ ಅದನ್ನ ಮಾಡಿಬಿಡಿ. ಯಾವುದನ್ನ ಪಡೆದುಕೊಳ್ಳಬೇಕೋ ಅದನ್ನು ಪಡೆದುಕೊಳ್ಳಿ. ತನ್ನ ಇಡೀ ಸ್ವಪ್ನವನ್ನು ಪೂರ್ಣ ಮಾಡಿಕೊಳ್ಳುವ ಇದೇ ಸಮಯವಾಗಿದೆ. ಪ್ರತಿ ಖಜಾನೆಯಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳಿ. महिमा तुम्हारी गाऊं, संगम युग में बाबा। महिमा तुम्हारी गाऊं, तूने बनाया जीवन, कैसे भला भुलाऊं। संगम युग में बाबा, महिमा तुम्हारी तूने दिए हैं बाबा वरदान हमको आकर। निर्बल बच्चों को तूने बलवान किया आकर। क्या क्या भरी है शक्ति, कैसे मैं वो सुनाऊं। संगम युग में बाबा, महिमा तुम्हारी गाऊं। ಓಂ ಶಾಂತಿ. ಈಗ ನಮ್ಮ ಬುದ್ಧಿಯಲ್ಲಿ ಪರಿಶೀಲನೆ ಮಾಡುವ ಶಕ್ತಿ ಬಂದಿದೆ. ಈಗ ಬಹುರೂಪಿ ಮಾಯೆಯನ್ನು ಪ್ರತಿ ಸೆಕೆಂಡಿನಲ್ಲಿ ಗುರುತಿಸಬಹುದು. ಹಾಗೂ ಜೊತೆಯಲ್ಲಿ ನನ್ನಲ್ಲಿ ನಿರ್ಣಯ ಮಾಡುವಂತಹ ಶಕ್ತಿಯೂ ಸಹ ಬಂದಿದೆ. ನನ್ನ ಬುದ್ಧಿಯಲ್ಲಿ ಸ್ಪಷ್ಟತೆ ಎನ್ನುವುದು ಬಂದಿದೆ. ಈಗ ನಾನು ಸರಿಯಾದ ಸಮಯದಲ್ಲಿ
ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳುವುದರಲ್ಲಿ ಸಕ್ಷಮನಾಗಿದ್ದೇನೆ. ಏಕೆಂದರೆ ದಿವ್ಯ ಬುದ್ಧಿಯ ವಿಧಾತ ಶುಭಾಬಾರವರು ನನಗೆ ದಿವ್ಯ ಬುದ್ಧಿಯ ವರದಾನವನ್ನು ನೀಡಿದ್ದಾರೆ. ಮಧುರವಾದ ಬಾಬಾ ತಾವೇ ನಮಗೆ ಸರಿ ಹಾಗೂ ತಪ್ಪಿನ ತಿಳುವಳಿಕೆಯನ್ನು ನೀಡಿ ಯಥಾರ್ಥವಾದ ನಿರ್ಣಯವನ್ನು ತೆಗೆದುಕೊಳ್ಳುವ ತಿಳುವಳಿಕೆಯನ್ನು ನೀಡಿದ್ದೀರಾ. ಮನಸ್ಸಿನ ಎಲ್ಲ ಗೊಂದಲವನ್ನು ಸಮಾಪ್ತಿ ಮಾಡಿದ್ದೀರಾ ಹಾಗೂ ವ್ಯರ್ಥ ಕರ್ಮ ವ್ಯರ್ಥ ಸಮಯ ಹೋಗುವುದರಿಂದ ನನ್ನನ್ನು ತಪ್ಪಿಸಿದ್ದೀರಾ. ಧನ್ಯವಾದಗಳು ಬಾಬಾ, ಧನ್ಯವಾದಗಳು. तुम्हारा बाबा प्राण है मेरा, प्यार तुम्हारा बाबा प्राण है मेरा, एक तुम ही हो बाबा मेरा सहारा, एक तुम ही हो बाबा मेरा सहारा। तुम्हारा बाबा प्राण है मेरा, प्यार तुम्हारा बाबा प्राण है मेरा। जहाँ देखूं बाबा तेरा नजारा, रिमझिम किरणों से फैला उजाला, जहाँ देखूं बाबा तेरा नजारा, रिमझिम किरणों से फैला उजाला, तेरी मोहब्बत से चलती है सांसें, लबों पे रहती है बस तेरी बातें, भूल से भी ना भूलूं मीठा वतन, तेरी यादों की
ಬಾಬಾರವರಿಂದ ಶಕ್ತಿಯನ್ನು ಪಡೆದು ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ, ನಾನು ತಂದೆಯ ಸಮಾನನಾಗುತ್ತಿದ್ದೇನೆ. ಮಾಯೆಯ ದೊಡ್ಡದಕ್ಕಿಂತ ದೊಡ್ಡ ಸಮಸ್ಯೆ, ದೊಡ್ಡ ವ್ಯಾಧಿಯೂ ಸಹ ಈಗ ನನ್ನನ್ನು ನಿರ್ಬಲರನ್ನಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ, ಏಕೆಂದರೆ ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ತಂದೆಯ ಮಗುವಾಗಿದ್ದೇನೆ. ಈಗ ನನ್ನಲ್ಲಿ ಪ್ರತಿಯೊಂದು ಮಾಯೆಯ ಯುದ್ಧವನ್ನು ಎದುರಿಸುವಂತಹ ಶಕ್ತಿ ಬಂದಿದೆ. ಫೀಲ್ ಮಾಡಿ ತಮ್ಮ ಒಳಗಡೆ ಈ ಶಕ್ತಿಯನ್ನು ಎದುರಿಸುವಂತಹ ಶಕ್ತಿ. ಕಠಿಣಕ್ಕಿಂತ ಕಠಿಣ ಸಂಸ್ಕಾರವೂ ಸಹ ಮೊಂಬತ್ತಿಯ ರೀತಿಯಲ್ಲಿ ಕರಗುತ್ತಿದೆ. ಮಾಯೆಯ ಸರ್ವ ವಿಘ್ನ ಈ ಶಕ್ತಿಯ ಮುಂದೆ ಹಗುರವಾಗುತ್ತಾ ಹೋಗುತ್ತಿದೆ. ನಮ್ಮ ಒಳಗಡೆ ಇರುವಂತಹ ಕೆಟ್ಟ ಸಂಸ್ಕಾರಗಳು ಭಸ್ಮವಾಗುತ್ತಿದೆ. ಭಗವಾನು ವಾಚವಾಗಿದೆ, ಮಧುರವಾದಂಥ ಮಕ್ಕಳೇ, ಧೋನಿ ಹಾಗೂ ಅಂಬಿಗ ಶಕ್ತಿಶಾಲಿಯಾಗಿದ್ದರೆ ಬಿರುಗಾಳಿಯೂ ಸಹ ಬಹುಮಾನವಾಗುತ್ತದೆ. ಮುಂದುವರಿಯುವಂಥ ಸಾಧನೆಯಾಗಿ ಬಿಡುತ್ತದೆ. ಆ ಕಾರಣ ದೊಡ್ಡದಕ್ಕಿಂತ ದೊಡ್ಡ ಬಿರುಗಾಳಿಯೂ ಬರಲಿ, ಗಾಬರಿಯಾಗುವ ಬದಲು ಒಂದು ಬಲ, ಒಂದು ಭರವಸೆಯ ಆಧಾರದ ಮೇಲೆ ನಾವು ಅದನ್ನು ಎದುರಿಸುವಂತಕ್ಕೆ ತಯಾರಾಗಬೇಕಾಗಿದೆ. किसी भी प्रकार की हलचल में तुम सदा अचल रहना। कभी मायूस नहीं होना। हमेशा याद रखो, मैं मास्टर सर्वशक्तिमान हूं। मैं विश्व कल्याणकारी हूं। मुझे स्वयं का परिवर्तन कर विश्व परिवर्तन करना है। ಹೀಗೆ ಬಾಬಾ ಪ್ರೀತಿಯ ಸಾಗರವಾಗಿದ್ದಾರೆ. ನಾವು ಸಹ ತನ್ನಂತೆ ಮಾಸ್ಟರ್ ಸಾಗರರನ್ನಾಗಿ ಮಾಡುತ್ತಿದ್ದಾರೆ.
ನಾವು ಇಂತಹ ಪ್ರಪಂಚಕ್ಕೆ ತಯಾರು ಮಾಡುತ್ತಿದ್ದಾರೆ, ಎಲ್ಲಿ ಆತ್ಮಿಕವಾದಂತಹ ಪರಸ್ಪರ ಸ್ನೇಹವಿರುತ್ತದೆ. ಈಗ ನಾವು ಈಶ್ವರಿಯ ವಿದ್ಯಾರ್ಥಿಯಾಗಿದ್ದೇವೆ. ಈ ಒಂದು ಸ್ಮೃತಿ ಸದಾ ಇರಬೇಕಾಗಿದೆ. ನಾವು ಸಾಧಾರಣ ವಿದ್ಯಾರ್ಥಿಗಳಲ್ಲ. ನಮಗೆ ಓದಿಸುವಂತವರು ತಂದೆಯರ ತಂದೆ, ಶಿಕ್ಷಕರಿಗಿಂತ ಶಿಕ್ಷಕ ಹಾಗೂ ಗುರುಗಳಿಗಿಂತ ಗುರು ಸ್ವಯಂ ಸದ್ಗುರು ಶಿವ ಬಾಬಾರವರಾಗಿದ್ದಾರೆ. ಅವರಿಂದ ಏನೆಲ್ಲ ಶಿಕ್ಷಣ ಸಿಕ್ಕಿದೆ ಅದನ್ನು ನಾನಾತ್ಮ ಧಾರಣೆ ಮಾಡಬೇಕಾಗಿದೆ. ಅದರಲ್ಲೇ ನಾನಾತ್ಮನ ಕಲ್ಯಾಣವಿದೆ. ಸಾಕಾರ ಮುರುಳಿಯಲ್ಲಿ ಬಂದಿತ್ತು, ಮಧುರ ಮಕ್ಕಳೇ, ನಾವು ಯಾರ ವಿರೋಧವನ್ನೂ ಮಾಡಬಾರದು. ಒಳಗಡೆ ಯಾರ ಪ್ರತಿಯೂ ಸಹ ತಿರಸ್ಕಾರ ಭಾವ ಇರಬಾರದು. ತಿರಸ್ಕಾರ ಮಾಡುವಂತವರಂತೂ ಕಲಿಯುಗದ ವಾಸಿಗಳಾಗುತ್ತಾರೆ. ಸದಾ ಸ್ಮರಣೆ ಇರಬೇಕು, ನಾವು ಸತ್ಯಯುಗಿ ದೇವಿ ದೇವತೆಗಳಾಗುತ್ತಿದ್ದೇವೆ. ಈಗ ನಮಗೆ ತಿಳುವಳಿಕೆ ಸಿಕ್ಕಿದೆ. ಇದು ಒಂದು ಪರಿವಾರವಾಗಿದೆ. ನಾವೆಲ್ಲ ಒಬ್ಬ ಪರಂಪಿತ ಪರಮಾತ್ಮ ತಂದೆಯ ಮಕ್ಕಳಾಗಿದ್ದೇವೆ. ಆತ್ಮಿಕ ರೂಪದಿಂದ ಸಹೋದರ ಸಹೋದರರಾಗಿದ್ದೇವೆ. ನಮ್ಮ ಪರಸ್ಪರ ಆತ್ಮಿಕ ಸ್ನೇಹದ ಸಂಬಂಧವಿದೆ. तुम हो आत्मा आपस में भाई भाई, आपस में भाई भाई। हम है आत्मा तुम हो आत्मा, हम है आत्मा तुम हो आत्मा, आपस में भाई भाई, आपस में भाई भाई। आत्मा तुम हो आत्मा, हम है आत्मा तुम हो आत्मा, आपस में भाई भाई, आपस में भाई भाई। बुरा न सुनना, बुरा न कहना, बुरा न सोचना, बुरा न देखना,
ಈಶ್ವರಿಯ ಸಂತಾನರಾಗಿರುವ ಕಾರಣ ಗುಣಗಳು, ಶಕ್ತಿಗಳು ನಮ್ಮ ಒಳಗಡೆ ವಿದ್ಯಮಾನವಾಗಿದೆ. ನಾವು ಸಹ ಶುಭಾಬಾರವರ ಸಮಾನ, ಮಾಸ್ಟರ್ ಸರ್ವಶಕ್ತಿವಾನ್, ಸರ್ವ ಗುಣಗಳಿಂದ ಸಂಪನ್ನರಾಗಿದ್ದೇವೆ. ನೆನಪನ್ನು ಮಾಡಿ ಭಕ್ತಿ ಮಾರ್ಗದಲ್ಲಿ ಈಶ್ವರನನ್ನ ಎಷ್ಟೊಂದು ಮಹಿಮೆಯನ್ನ ಮಾಡುತ್ತೇವೆ. ಅವರು ಜ್ಞಾನದ ಸಾಗರರಾಗಿದ್ದಾರೆ, ಶಾಂತಿಯ ಸಾಗರರಾಗಿದ್ದಾರೆ. ದುಃಖವನ್ನ ದೂರ ಮಾಡಿ ಸುಖವನ್ನ ಕೊಡುತ್ತಾರೆ. ಇಲ್ಲಂತೂ ಮನುಷ್ಯರು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವುದಕ್ಕೆ ಬಂದಿದ್ದಾರೆ. ನಮಗೋಸ್ಕರ ಎಷ್ಟು ಖುಷಿಯಾದ ಮಾತಾಗಿದೆ. ಈ ಒಂದು ಶುಭ ಕಾರ್ಯದಲ್ಲಿ ಅವರು ನಮ್ಮನ್ನ ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ನಾವು ಈಶ್ವರಿಯ ಸೇವಾದಾರಿಯಾಗಿದ್ದೇವೆ. ಎಷ್ಟು ದೊಡ್ಡ ಟೈಟಲ್ ಸಿಕ್ಕಿದೆ. ನಮ್ಮ ಹೃದಯದಿಂದ ಕೇಳಿಕೊಳ್ಳಬೇಕು, ಏನು ನಾವು ನಮ್ಮ ಕರ್ತವ್ಯವನ್ನ ಚೆನ್ನಾಗಿ ನಿಭಾಯಿಸುತ್ತಿದ್ದೇವೆಯೇ? ಈ ಒಂದು ಈಶ್ವರೀಯ ಕಾರ್ಯದಲ್ಲಿ ಸಹಯೋಗಿಗಳಾಗಿ ತಂದೆಗೆ ಸಹಯೋಗವನ್ನ ನೀಡುತ್ತೇವೆಯೇ? ಎಲ್ಲರ ಜೊತೆಯಲ್ಲಿ ಪ್ರೇಮವಿದೆಯೇ? ಈ ರೀತಿಯೆಲ್ಲ ಕೆಲವರ ಜೊತೆಯಲ್ಲಿ ಬಹಳ ಸ್ನೇಹ, ಇನ್ನು ಕೆಲವೊಮ್ಮೆ ಕಡಿಮೆ ಸ್ನೇಹವಿಲ್ಲ ತಾನೆ. ಈಶ್ವರಿಯ ಮಹಾವಾಕ್ಯವನ್ನ ನೆನಪನ್ನ ಮಾಡಿ, ಯಾರು ತಂದೆಗೆ ಸಹಯೋಗಿಯಾಗುವುದಿಲ್ಲವೆಂದರೆ, ಪರಸ್ಪರ ಪ್ರೀತಿಯನ್ನ ಇಡುವುದಿಲ್ಲವೆಂದರೆ, ವಿಪರೀತ ಬುದ್ಧಿಯುಳ್ಳವರಾಗಿರುತ್ತೇವೆಂದರೆ, ಗಮನವಿಡಿ, ಶಾಸ್ತ್ರದಲ್ಲಿ ವಿಪರೀತ ಬುದ್ಧಿಗೆ ಯಾವ ಗಾಯನವಿದೆ ಎಂದು. ವಿಪರೀತ ಬುದ್ಧಿಯುಳ್ಳವರು ಹೃದಯದವರ ರಕ್ಷಣವಲ್ಲ. ನಾವಂತೂ ಪ್ರೀತ ಬುದ್ಧಿಯುಳ್ಳವರಾಗಿ ಎಲ್ಲರ ಜೊತೆಯಲ್ಲಿ ಪ್ರೀತಿಯನ್ನ ಇಡಬೇಕಾಗಿದೆ, ಎಲ್ಲರಿಗೆ ಸುಖವನ್ನ ನೀಡಬೇಕಾಗಿದೆ. ಬನ್ನಿ, ಸ್ವಲ್ಪ ಸೆಕೆಂಡಿಗೋಸ್ಕರ ಈಗ ವಿಶ್ವದ ಆತ್ಮಗಳಿಗೆ ಶ್ರೇಷ್ಠ ಸಂಕಲ್ಪಗಳ ಮುಖಾಂತರ ಸುಖ ಶಾಂತಿಯ ದಾನವನ್ನು ನೀಡೋಣ. ಫೀಲ್ ಮಾಡಿ, ನಾವು ಗ್ಲೋಬಿನ ಮೇಲೆ ಕುಳಿತಿದ್ದೇವೆ. ಮನಸ್ಸಿನಲ್ಲಿ ವಿಚಾರವನ್ನ ನಡೆಸಿ, ಇಡೀ ವಿಶ್ವದ ಆತ್ಮಗಳ ಕಲ್ಯಾಣವಾಗಲಿ,
ಎಲ್ಲರಿಗೆ ಒಳ್ಳೆಯದಾಗಲಿ. ಎಲ್ಲರೂ ರೋಗಮುಕ್ತ, ಶೋಕಮುಕ್ತರಾಗಲಿ. ಈಗ ನಾವು ಸತ್ಯವಾದ ಮಾರ್ಗ ಸಿಕ್ಕಿದೆ, ಸತ್ಯವಾದ ಈಶ್ವರ ತಂದೆ ಸಿಕ್ಕಿದ್ದಾರೆ. ಅವರು ಹೇಗೆ ತಿಳಿಸುತ್ತಾರೆ? ಅವರ ಶ್ರೀಮತದಂತೆ ನಡೆಯಬೇಕು. ಈಶ್ವರಿಯ ಆಜ್ಞೆಯಾಗಿದೆ.
ಮಕ್ಕಳೇ, ಈಗ ಡಬಲ್ ಅಹಿಂಸಕರಾಗಿ, ನಾ ಕಾಮದ ಹಿಂಸೆ, ನಾ ಕ್ರೋಧದ ಹಿಂಸೆ, ಸ್ವಯಂ ಅನ್ನು ಮತ್ತೆ ಮತ್ತೆ ನೆನಪು ಮಾಡಿ, ನಾನು ಪರಮ ಪವಿತ್ರ ಶಿವಬಾಬಾರವರ ಸಂತಾನನಾಗಿದ್ದೇನೆ. ನಾವು ನೆನಪನ್ನ ಮಾಡಬೇಕು. ಸುಖದಾಯಿ ಸಂಸಾರದ ದೇವತೆಗಳ ಪ್ರಪಂಚ ಬರುತ್ತಿದೆ. ಬಹಳ ಹತ್ತಿರವಿದೆ, ಬಹಳ ಅದು. ಹಾಗೂ ನಾವು ಆ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಎಷ್ಟು ಶೀಘ್ರವಾಗುತ್ತದೆಯೋ ಸ್ವಯಂ ಅನ್ನ ಪರಿವರ್ತನೆ ಮಾಡಿಕೊಳ್ಳಬೇಕು. ಓ ನನ್ನ ಮುದ್ದಾದ ಮಕ್ಕಳೇ, ಈಗ ತಾವು ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ ನಿರ್ವಿಕಾರಿಗಳಾಗಬೇಕಾಗಿದೆ. ಸಂಪೂರ್ಣ ದೇವತೆಗಳ ಸಮಾನ. ಅವರ ಸಮಾನ ದೈವಿ ಗುಣ ಧಾರಣೆ ಮಾಡಬೇಕಾಗಿದೆ. ಆಗಲೇ ದೈವಿ ಪ್ರಪಂಚಕ್ಕೆ ಪ್ರವೇಶ ಮಾಡುತ್ತೇವೆ. ಆ ಸತ್ಯೋಗಿ ಪ್ರಪಂಚ ನಮ್ಮ ಎದುರುಗಡೆ ಬರುತ್ತದೆಯೇ? ಆ ಸ್ವರ್ಗದ ಪ್ರಪಂಚ ಪ್ರತಿಯೊಂದು ಪ್ರಕಾರದಲ್ಲಿ ಪರಿಪೂರ್ಣವಾಗಿದೆ. ಅಲ್ಲಿ ಪ್ರಕೃತಿಯ 5 ತತ್ವಗಳು ಕೂಡ ಸತೋಪ್ರಧಾನವಾಗಿದೆ. ಪ್ರತಿಯೊಂದು ಆತ್ಮ ಸುಖವಾಗಿರುತ್ತದೆ, ಸುಖಿಯಾಗಿರುತ್ತದೆ. ಎಲ್ಲ ಮನುಷ್ಯ ಆತ್ಮಗಳು ಸಂಪನ್ನರಾಗಿದ್ದಾರೆ. ಅವರ ಸಮಾನರಾಗುವುದಕ್ಕೆ ಬನ್ನಿ, ತಮ್ಮ ಆದಿ ಸ್ವರೂಪವನ್ನ ನೆನಪು ಮಾಡಿ. ಆ ಸ್ವರ್ಗಿಕ ಪ್ರಪಂಚದಲ್ಲಿ ಮುಳುಗಿ ಹೋಗಿ सोने की दुनिया होगी, देवता होंगे लोग,
सोने की दुनिया होगी, देवता होंगे लोग, सुख अपार होंगे, खाने को 56 भोग, सुख अपार होंगे, खाने को 56 भोग, सोने की दुनिया होगी। राधे कृष्ण के संग सभी करेंगे रास, झिलमिल महलों में देवता करे निवास। राधे कृष्ण के संग सभी करेंगे रास, झिलमिल महलों में देवता करे निवास, देवता करे निवास। आठों प्रहर उत्सव ऐसा बनेगा योग, सुख अपार होंगे, खाने को 56 भोग, सोने की दुनिया होगी। स्वर्ग में होगी सदा सुंदर बहार, पशु पक्षी भी मिलकर बांटेंगे ऐसा प्यार। स्वर्ग में होगी सदा सुंदर बहार, पशु पक्षी भी मिलकर बांटेंगे ऐसा प्यार, बांटेंगे ऐसा प्यार। लंबी आयु जीने को प्रकृति करे सहयोग, सुख अपार होंगे, खाने को 56 भोग, सोने की दुनिया होगी, देवता होंगे लोग, सोने की दुनिया होगी, देवता होंगे लोग, सुख अपार होंगे, खाने को 56 भोग, सुख अपार होंगे, खाने को 56 भोग।